every night in my dreams I see you. ಕಿಸ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಅಂತೂ ಇಂತೂ ಮಳೆ ಬಂತು, ನಮ್ಮ ಫಾಲ್ಸ್ ಅಲ್ಲಿ ನೀರು ಬಂತು. ನಮ್ಮ ಊರಲ್ಲಿ ಕೆಲವು ಚರಿತ್ರೆಗೆ ಎಡೆ ಕೊಡುವ ಕೆಲವು ಪ್ಲೇಸ್ಗಳಿವೆ, ಅದನ್ನೆಲ್ಲ ನಾವು ಒಂದೊಂದೇ ಹಂತವಾಗಿ ನಾವು ನಿಮಗೆ ತೋರಿಸಲಿದ್ದೇವೆ. ಇವತ್ತು ನಾವು ಹೋಗೋದು ಒಂದು ಫಾಲ್ಸಿಗೆ. ಅದು ಮಳೆಗಾಲದಲ್ಲಿ ಮಾತ್ರ ಬರುವಂತ ಒಂದು ಫಾಲ್ಸ್. ಅಲ್ಲಿ ನೀರು ಮಳೆ ಬರುವಾಗ ಮಾತ್ರ ಇರುತ್ತದೆ. ಹಾಗಾದ್ರೆ ಬನ್ನಿ ಹೋಗುವ. ಹಲೋ ಗಾಯ್ಸ್, ನಾವಿವಾಗ ಫಾಲ್ಸಿಗೆ ಹೋಗ್ತಾ ಇದ್ದೇವೆ. ನಮ್ಮೊಟ್ಟಿಗೆ ಇದ್ದಾರೆ ಪ್ರೀತಮ್, ಕೈ ಎತ್ತು ಮರೆ, ಸಂತೋಷ್, ರೋಹಿತ್ ಪ್ರೆಸೆಂಟ್. ರೋಹಿತ್ ಒಬ್ಬ ಗಿಟರಿಸ್ಟ್, ಒಳ್ಳೆ ಮ್ಯೂಸಿಕ್ ಎಲ್ಲ ಪ್ಲೇ ಮಾಡ್ತಾನೆ, ಸಿಂಗರ್. ಎಲ್ಲ ಕಲೆಗಳನ್ನು ಒಂದುಗೂಡಿಸಿದ ಒಬ್ಬ ಪ್ರವಾಹ. ಗಾಯ್ಸ್, ಅಲ್ಲಿಗೆ ಹೋಗುವ ದಾರಿ ನೋಡಿ ಹೇಗಿದೆ ಅಂತ. ಬನ್ನಿ. ಕಲ್ಲು ಮುಳ್ಳಿನ ದಾರಿಯಲ್ಲಿ ನಾವು ಈಗ ನಡೆದುಕೊಂಡು ಹೋಗುತ್ತಿದ್ದೇವೆ. ಅಲ್ಲಿ ನಿಲ್ಲಿರ, ನನ್ನ ಬಿಟ್ಟು ಹೋಗ್ಬೇಡಿ. ಗಾಯ್ಸ್, ನಿಮ್ಮ ಮುಂದೆ ಕಾಣುತ್ತಿರುವುದು ಒಂದು ಕೆರೆ. ಈ ಕೆರೆ ಬನ್ನಿ, ನಾನು ನಿಮಗೆ ಅಲ್ಲಿ ಹತ್ತಿರ ಹೋಗಿ ತೋರಿಸುತ್ತೇನೆ. ಈ ಕೆರೆಗೆ ಒಂದು ಹಿಸ್ಟ್ರಿ ಇದೆ. ಆ ಹಿಸ್ಟ್ರಿಯನ್ನು ಸರಳ ರೀತಿಯಲ್ಲಿ ನಮ್ಮ ಸಂತು ಇವಾಗ ನಿಮಗೆ ಹೇಳಲು ಮುಂದೆ ಬರುತ್ತಿದ್ದಾನೆ. ಫ್ರೆಂಡ್ಸ್, ಇದು ನಾವು ಹೇಳಿದ ಕೆರೆ, ಇದಕ್ಕೆ ಒಳ್ಳೆ ಒಂದು ಹಿಸ್ಟ್ರಿ ಇದೆ. ಮತ್ತು ಇದರ ನೀರು ವರ್ಷಕ್ಕೆ 12 ತಿಂಗಳು ಕೂಡ ಇದರಲ್ಲಿ ನೀರಿರ್ತದೆ. ಇಷ್ಟೇ ದಪ್ಪನೆ ನೀರು ಹೋಗ್ತಾ ಇರ್ತದೆ. ನೋಡ್ಬೋದು, ನೀವಿಲ್ಲಿ ನೋಡ್ಬೋದು ಎಷ್ಟು ಹೊಸರಿದೆ ಅಂತ ನೋಡ್ಬೋದು. ಇದರ ನೀರು ಕುಡಿಲಿಕ್ಕೆ ಆಗ್ತದೆ. ಈಗ ಮಾತ್ರ ಯಾರು ಕುಡಿದಿಲ್ಲ. ನೋಡಿ ಫ್ರೆಂಡ್ಸ್, ಇದು ಆಚೆ ಮುಂದೆಗಡೆ ಹೋದರೆ ಒಳ್ಳೆ ಹೊಂಡ ಇರ್ತದೆ, ನೋಡ್ಬೋದು. ಆಚೆಗಡೆ ನೋಡಿದರೆ ನಿಮಗೆ ನೋಡಿ ಅಚ್ಚು ಬೀಳ್ತಿದ್ದಾನೆ. ಹಲೋ ಗಾಯ್ಸ್, ಈ ಕೆರೆಗೆ ತುಂಬ ಚರಿತ್ರೆ ಇದೆ. 10-12 ಕುಟುಂಬಗಳು ಈ ಕೆರೆಯಿಂದ ನೀರನ್ನು ತೆಕ್ಕೊಂಡು ಹೋಗ್ತಾ ಇದ್ರು. ಅಂದರೆ ಇದೊಂದು ಚರಿತ್ರೆಯ ಕೆರೆ ಆಗಿರ್ತದೆ. ಎಷ್ಟು ದೊಡ್ಡ ಬೇಸಿಗೆ ಕಾಲ, ಬರಗಾಲ ಬಂದರೂ ಈ ಕೆರೆಯ ನೀರು ಹೀಗೆ ಇರುತ್ತದೆ. ಅದಕ್ಕೆ ಉತ್ತಮ ಉದಾಹರಣೆ ಅಲ್ಲಿ ನೋಡಿ. ಗೈಸ್, ಇವಾಗ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಈ ನೀರು ಬರೋದು ಬೇಸಿಗೆ, ಯಾವ ಬೇಸಿಗೆ ಕಾಲದಲ್ಲೂ ಇಲ್ಲಿಂದ ನೀರು ಕಡಿಮೆ ಆಗೋದಿಲ್ಲ. 10-12 ಮನೆಯವರು, ಕುಟುಂಬದವರು ಇಲ್ಲಿಂದ ನೀರು ತೆಕ್ಕೊಂಡು ಹೋಗ್ತಾ ಇದ್ರು. ಇವಾಗ ಬಾವಿ, ಬೋರ್ ಹೀಗೆಲ್ಲ ಆದ ಕಾರಣ ಇವಾಗ ಒಂದು 3-4 ಫ್ಯಾಮಿಲಿ ಅಂದರೆ ಕುಟುಂಬದವರು ಮಾತ್ರ ಇವಾಗ ನೀರು ತಗೊಳ್ತಾರೆ. ನೀವೀಗ ನೋಡ್ತಾ ಇದ್ದೀರಾ ಎಷ್ಟು ದಪ್ಪದಾಗಿ ಇಲ್ಲಿಂದ ಹೊಸರು ಬರುತ್ತಾ ಇದೆ ಅಂತ ನೋಡಿ ಒಮ್ಮೆ. ನೋಡಲಿಕ್ಕೆ ತುಂಬ ಚೆಂದಾಗಿದೆ. ಇಲ್ಲಿ ನಾವು ಚಿಕ್ಕದಿರುವಾಗ ಇಲ್ಲಿ ಸ್ನಾನ ಮಾಡಲಿಕ್ಕೆಲ್ಲ ಬರ್ತಾ ಇದ್ದು. ಇಲ್ಲಿ ಈಜು ಕಾಂಪಿಟೇಷನ್ ಎಲ್ಲ ನಡೀತಾ ಇತ್ತು. ಅಲ್ಲಿ ನೋಡಿ ಒಂದು ಮೀನು ಕಾಣ್ತಾ ಇದೆ ನೋಡಿ. ಇದೊಂದು ದೊಡ್ಡ ಒಂದು ಕೆರೆಯಲ್ಲಿ ಒಂದು ಮೀನಲ್ಲಿ ಒಂದು ನೋಡಿ ಫ್ರೆಂಡ್ಸ್, ಎಷ್ಟು ಹೊಸರು ಬರ್ತಾ ಇದೆ ಅಂತ ನೋಡಿ. ಇದು ಬೇಸಿಗೆ ಕಾಲದಲ್ಲಿ ಕೂಡ ಇಷ್ಟು ಇರೋದಿಲ್ಲ, ಸ್ವಲ್ಪ ಕಡಿಮೆ ಆಗ್ತದೆ. ಫ್ರೆಂಡ್ಸ್, ಇದು ನೋಡಿ, ಈ ಕಲ್ಲನ್ನು ನೋಡಿ. ಇದಕ್ಕೆ ಒಂದು ಒಳ್ಳೆ ಒಂದು ಹಿಸ್ಟ್ರಿ ಇದೆ. ಹಲವು ವರ್ಷಗಳಿಂದ ಈ ಕಲ್ಲು ಹೀಗೆ ಆಡ್ತಾ ಉಂಟು, ಆದರೆ ಇದು ಬೀಳಲೇ ಇಲ್ಲ. ಇದು ನಾವು ಆಡಿಸುವುದಂತ ಎಣಿಸಬೇಡಿ, ಇದು ತನ್ನಂತಾನೇ ಆಡುವುದು ಹೀಗೆ. ನೋಡಿ ಫ್ರೆಂಡ್ಸ್, ನೋಡಿ ಅಲ್ಗಾಡ್ತಾ ಇರ್ತದೆ. ಇದಕ್ಕೆ ಕಾರಣ ಏನು ಅಂತ ಇಷ್ಟರವರೆಗೆ ನಮಗೆ ಗೊತ್ತಿಲ್ಲ. ಪೂರ್ವಜರೇ ಹೇಳ್ತಾ ಇದ್ದಾರೆ ಇದು ಕಲ್ಲು ಆಡ್ತಾ ಉಂಟು ಅಂತ ಹೇಳಿ. ಆ ಕಲ್ಲಿನ ಮೇಲೆ ನಿಂತ ಒಂದು ರೋಸ್ ಜಾಕ್, ಟೈಟಾನಿಕ್ ಫಿಲ್ಮ್ ನೋಡಿ, ಬೋಟ್ ಹೋಗ್ತಾ ಉಂಟು ಈಗ. ಬೋಟ್ ಈಗ ಅದು ನಿಮ್ಮ ಬೋಟು. ಸಂತ ರೊಮ್ಯಾನ್ಸ್ ಬರಲಿ, ರೊಮ್ಯಾನ್ಸ್ ಮಾಡೋದು ರೊಮ್ಯಾನ್ಸ್ ಮಾಡಿ
Every night in my dreams I see you. ಕಿಸ್ ಸಂತ ಒಂದು ಕಿಸ್ ಕೊಡುವರ ರೋಸ್ ಇದು ಹಲವು ಕುಟುಂಬಗಳಿಗೆ ಹೋಗುವ ನೀರು ಹೇಗೆ ಹೋಗ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್. ಈ ನೀರಿಗೆ ಗೊತ್ತಿಲ್ಲ ಇದು ಎಲ್ಲಿಗೆ ಹೋಗ್ತದೆ ಅಂತ, ಆದ್ರೆ ಇಲ್ಲಿನ ಜನರಿಗೆ ಗೊತ್ತುಂಟು ಇದು ನಮಗೆ ಹೋಗುತ್ತದೆ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಇದು ಫ್ರೆಂಡ್ಸ್ ಇನ್ನೂ ಆಗಿದೆ, ಇದು ಜಸ್ಟ್ ಟ್ರೈಲರ್ ಮಾತ್ರ, ಆದ್ರೆ ಫಿಲ್ಮ್ ಅಭಿ ಬಾಕಿ ಬಾಯ್. ನೋಡುವ ಬನ್ನಿ, ನಮ್ಮ ವಾಟರ್ ಫಾಲ್ಸ್ ನೋಡುವ ಬನ್ನಿ. ನಾನೊಂದು ಒಳ್ಳೆಯ ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಅದು ಕರಂಚಿ ಹೋದ ಕೊಕ್ಕೋ. ಹೌದು, ಆದರೆ ಇದು ನೋಡಿ, ನಿಮಗೆ ತೋಟದಲ್ಲಿ ಕೊಕ್ಕ ಇದ್ರೆ ಹೆಚ್ಚು ಕೊಕ್ಕ ನಿಮಗೆ ಆಗಬೇಕು ಅಂತ ಆದರೆ ನೀವು ಇದರ ಗೆಲ್ಲುಂಟಲ್ಲ, ಗೆಲ್ಲನ್ನು ಕಡಿಬೇಕು. ಆವಾಗ ಒಂದು 6 ತಿಂಗಳ ನಂತರ ಒಳ್ಳೆ ಕೊಕ್ಕ ಬರಲಿಕ್ಕೆ ಚಾನ್ಸ್ ಉಂಟು. ಸಂತು ಇದು ಆಶೀರ್ವಾದ ಮಾಡುವರೆ. ಇನ್ನು ನಮ್ಮ ಕೃಷಿಯ ಬಗ್ಗೆ ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ನಮ್ಮ ಸಂತು ಕೊಡ್ತಾರೆ. ಅವನ ನಂಬರ್ ಅನ್ನು ನಾವು ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಡ್ತೇವೆ. ಮತ್ತೆ ನಿಮಗೆ ಗೊತ್ತಿರ್ಬೋದು, ಇದೊಂದು ಏನಂತ ಗೊತ್ತಿಲ್ಲ, ಹೌದು ದೈ. ಮತ್ತೆ ನಿಮಗೆ ಗೊತ್ತಿರ್ಬೋದು ಕೊಕ್ಕೋ ಚಾಕ್ಲೇಟಿಗೋಸ್ಕರ ಯೂಸ್ ಮಾಡಲಾಗ್ತದೆ. ಇಲ್ಲಿನ ಕಾಲದಲ್ಲಿ ಸ್ಥಳಕ್ಕೋಸ್ಕರ ಅಂದ್ರೆ ಎಲ್ಲದಕ್ಕೂ ಗಲಾಟೆ ಮಾಡ್ತಾ ಇರ್ತಾರೆ, ನಮ್ಮ ಸ್ಥಳದ ಇವರ ಸ್ಥಳ ಅಂತ. ಆದ್ರೆ ಇಲ್ಲಿ ಹಾಗೇನಿಲ್ಲ ಗೈಸ್, ಎಲ್ಲರೂ ನಮ್ಮವ್ರೆ ಅಂತ ಹೇಳಿ ನೋಡಿ, ಸಿಂಪಲ್ ಆಗಿ ಒಂದು ನೋಡಿ ಹೀಗೆ ಬೇಲಿ ಇರುತ್ತದೆ. ಇದರ ಆಚೆ ಒಂದು ತೋಟ, ಇದರ ಈಚೆ ಬೇರೆಯವ್ರದ್ದು ತೋಟ, ಆದ್ರೆ ಅಷ್ಟೇ ಬಾಂಧವ್ಯದಲ್ಲಿದ್ದಾರೆ. ಆದ ಕಾರಣ ಇಲ್ಲಿಂದ ಈಚೆಗೆ ಒಂದು ಅಡಿಕೆ ಇದ್ರೆ ಅದನ್ನು ಎಕ್ಕಿ ಈಚೆಗೆ ಬಿಸಾಡ್ತಾರೆ, ಅಷ್ಟು ಪ್ರೀತಿ ಗೈಸ್. ಅದು ಗೊತ್ತಿಲ್ಲ, ಆಗಿರ್ಬೋದು. ಕೆಲವರ ತೊಟ್ಟೆಗೆ ಹಾಕಿ ಹೋಗ್ತಾರೆ ನಮ್ಮ ಸಂತನಾಗೆ. ಅದವನ ಹುಟ್ಟುಗುಣ, ಏನು ಮಾಡ್ಲಿ ಯಾವುದಿಲ್ಲ. ಹುಟ್ಟುಗುಣ ತಪ್ಪಿದ್ದಲ್ಲ. ನೋಡಿ ಗೈಸ್, ಇಲ್ಲಿ ತುಂಬಾ ಇದೆ. ನಾವು ತಲುಪಿದ್ದೇವೆ, ನೋಡಿ ಹಿಸ್ಟೋರಿಕಲ್ ಜಾಗೆಗೆ ನಾವು ತಲುಪಲಿದ್ದೇವೆ. ಈಗ ಒಂದು ನೋಡಿ ಸೌಂಡ್ ಬರ್ತಾ ಇದೆ, ಹೀಗೆ ನೋಡಿ. ನೋಡಿ ಫ್ರೆಂಡ್ಸ್, ಸ್ವರ್ಗವನ್ನು ನೋಡಿ ಫ್ರೆಂಡ್ಸ್, ನಮ್ಮ ಊರಿನ ಸ್ವರ್ಗ ನೋಡಿ ಫ್ರೆಂಡ್ಸ್. ನಾವೀಗ ಟಾಪ್ ಅಲ್ಲಿ ಇದ್ದೇವೆ. ಆ ಸೈಡ್ ಅಲ್ಲಿ ಫಾಲ್ಸ್, ಅಲ್ಲಿಗೆ ಹತ್ತಿರ ಹೋಗಿ ನಾವು ನಿಮಗೆ ತೋರಿಸಲಿದ್ದೇವೆ. ಫ್ರೆಂಡ್ಸ್, ಇದು ನೋಡಿ ಫ್ರೆಂಡ್ಸ್, ಇದಕ್ಕೂ ಸಹ ಒಂದು ಹಿಸ್ಟ್ರಿ ಇದೆ. ಇದು ಒಂದು 25-26 ವರ್ಷದ ಮುಂಚೆ ಇಲ್ಲಿ ಏನು ತೆಂಗಿನ ಮರ ಇದೆಯಲ್ಲ, ಅದರದ್ದೊಂದು ಹೀಗೆ ನೀರು ಪಾಸ್ ಆಗಲಿಕ್ಕೆ ಹಾಕ್ತಾ ಇದ್ರು. ನಾವು ಅವಾಗ ತೋರಿಸಿದ ಕೆರೆ ಇದೆಯಲ್ಲ, ಆ ಕೆರೆಯ ನೀರು ಈಚೆ ತೋಟಕ್ಕೆ ಪಾಸ್ ಆಗಲಿಕ್ಕೋಸ್ಕರ ಇಲ್ಲಿಗೆ ಒಂದು ತೆಂಗಿನ ಮರದ ಇದನ್ನು ಹಾಕಿದ್ರು. ಅದೊಂದು 25 ವರ್ಷ ಮುಂಚೆ. ಅದು ಆದ ಮೇಲೆ ಇಲ್ಲಿಗೆ ಕಾಂಕ್ರೀಟ್ ಹೀಗೆ ಹಾಕಿದ್ದಾರೆ ನೀರು ಪಾಸ್ ಮಾಡಲಿಕ್ಕೆ ಅಂತ. ಇದು ಪಂಚಾಯತಿನಿಂದ ಪಾಸ್ ಆದ್ದು ನೋಡಿ, ಎಷ್ಟು ಚೆಂದವಾಗಿದೆ ನೋಡಿ, ಒಂದು ಸುಂದರವಾದ ಇದಕ್ಕೂ 25 ವರ್ಷ ಆಗ್ತಾ ಬಂತು. ಇಲ್ಲಿಂದ ಕೆಳಗೆ ನೋಡಿದ್ರೆ ತುಂಬಾ ಸಾಲವಿದೆ, ತುಂಬಾ ರಿಸ್ಕಿ ಪ್ಲೇಸ್. ಇಲ್ಲಿಗೆ ಬಂದು ಯಾರು ಕಸರತ್ತು ಮಾಡಬಾರದು. ನಿಮಗೆ ಈ ಸ್ಥಳಕ್ಕೆ ಬರಬೇಕಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ಸ್ಥಳದ ಅಡ್ರೆಸ್ ಅನ್ನು ನಾವು ಕೊಡ್ತೇವೆ. ನೋಡಿ ಫ್ರೆಂಡ್ಸ್, ಅಲ್ಲಿ ಹೋದ್ರೆ ನೋಡಿ, ನೀವು ಇನ್ನೂ ಸಹ ಕರೆಕ್ಟ್ ಆದ ವ್ಯೂಸ್ ಅನ್ನು ನೀವು ನೋಡ್ಲಿಕ್ಕೆ ಇದ್ದೀರಿ. ಕಳೆದ ವರ್ಷದಲ್ಲಿ ಮಣ್ಣು ಕುಸಿತ ಆದ ಕಾರಣ ಅಲ್ಲಿ ಕಾಣ್ತಾ ಇದೆ ಅಲ್ಲ, ಫುಲ್ ಮಣ್ಣು ಕುಸಿದ ಕಾರಣ ಇಲ್ಲಿಗೆ ಕೆಳಗೆ ಹೋಗ್ಲಿಕ್ಕಿರೋ ಸ್ಥಳ ದಾರಿ ಎಲ್ಲ ಫುಲ್ಲು ಕ್ಲೋಸ್ ಆಗಿದೆ. ಆದರೂ ಕೂಡ ನಿಮಗೋಸ್ಕರ ನಾವು ಅಲ್ಲಿಗೆ ಹೋಗ್ತೇವೆ. ಸ್ವಲ್ಪ ಕಷ್ಟ ಇದೆ ಕೆಳಗೆ ಇಳಿಲಿಕ್ಕೆ, ಆದರೂ ತೋರಿಸ್ತೇವೆ ನಿಮಗೆ ಆ ಸ್ಥಳವನ್ನು. ಇನ್ನೂ ತುಂಬ ಡೇಂಜರ್ ಅಲ್ಲಿಗೆ ಹೋಗೋದು, ಯಾಕಂದರೆ ಮಣ್ಣು ಕುಸಿತ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಆದ ಕಾರಣ ಯಾರು ಅಲ್ಲಿಗೆ ಅಷ್ಟು ಎಂಜಾಯ್ ಮಾಡಲಿಕ್ಕೆ, ಸ್ನಾನ ಮಾಡಲಿಕ್ಕೆ ಯಾರು ಬರುವುದಿಲ್ಲ. ನೋಡಿ ಫ್ರೆಂಡ್ಸ್, ಅಲ್ಲಿ ನೋಡಿ
ಈ ವರ್ಷ ಹಳ್ಳಿ ಕುಸಿದು ಬಿದ್ದದ್ದು ನೋಡಿ ಓವಲ್. ಹತ್ತಿರದಿಂದ ನಿಮಗೆ ನಾವು ಮತ್ತೆ ತೋರಿಸ್ತಾ ಇದ್ದೇವೆ. ಅಷ್ಟರವರೆಗೆ ನೋಡೋಣ ಒಂದು ಬ್ರೇಕಿನ ಒಂದು ಸಣ್ಣ ಬ್ರೇಕಿನ ನಂತರ ಉಂಟೆ. ಇದು ಹೀಗೂ ಉಂಟೆ ನೋಡಿ, ಕಣ್ಣಾರೆ ನೋಡಿ. ನಮ್ಮೂರ ಸೊಬಗು. ಅಂತೂ ಇಂತೂ ಫಾಲ್ಸ್ ಅಲ್ಲಿ ನೀರು ಬಂತು. ಜಾಗ ಹೋಗ್ತದೆ. ಫ್ರೆಂಡ್ಸ್, ಇದು ನೋಡಿ ನಾವು ಆವಾಗ ನಡೆದುಕೊಂಡು ಹೋದ ಸಂಕ ಅಲ್ವಾ? ಸಂಕ ವಾಟರ್ ಫ್ರೆಂಡ್ಸ್, ಇದು ಆವಾಗ ನಿಮಗೆ ತೋರಿಸಿದ ಆ ಸಂಕವೇ. ಇದರ ಮೇಲಿಂದ ನೀರು ಹೋಗ್ತದೆ ನೋಡಿ. ಆವಾಗ ನೀರು ಹೋಗ್ತಾ ಇತ್ತಲ್ಲ, ಅದುವೇ ಸಂಕ. ಇದು 25 ವರ್ಷ ಆದ್ರಿಂದ ಅದರ ಒಂದು ಸೋರಿಕೆ ಇದೆ. ಇದು ಯಾವಾಗ ಬೀಳ್ತದೆ ಅಂತ ಗೊತ್ತಿಲ್ಲ. ಇದು ಕಳಪೆ ಕಾಮಗಾರಿಗೆ. ಇದಕ್ಕೆ ಸರ್ಕಾರ ಒಳ್ಳೆ ಒಂದು ಪರಿಹಾರ ನಮಗೆ ತೋರಿಸಬೇಕು, ಇಲ್ಲಾಂದ್ರೆ ನಾವು ಪ್ರತಿಭಟನೆ ಮಾಡ್ತೇವೆ ಅಷ್ಟೇ. ಇದು ಕಳಪೆ ಕಾಮಗಾರಿಗೆ ನೋಡಿ ಫ್ರೆಂಡ್ಸ್, ನೋಡಿ ಸೋರಿಕೆ ನೋಡಿ ಫ್ರೆಂಡ್ಸ್. 25 ವರ್ಷದ ಸಂಕ ಗಾಯ್ಸ್, ಇದರಲ್ಲಿ ಸೋರಿಕೆ ನೋಡಿ ಫ್ರೆಂಡ್ಸ್. ಸಾಚೆಗಡೆ ನೋಡಿ, ಮುಂದಗಡೆ ನೋಡಿ. ಇದು ನಮ್ಮ ಊರಿನ ಅನ್ನೋನ್ ವಂಡರ್ ನೋಡಿ ಫ್ರೆಂಡ್ಸ್. ಒಮ್ಮೆ ಬಂದರೆ ಮತ್ತೆ ಬರಲಿಕ್ಕೆ ನಿಮಗೆ ಆಸೆ ಆಗ್ಬೋದು. ಆದರೆ ಇದು ನೋಡಿ ಫ್ರೆಂಡ್ಸ್, ಕೆಳಗೆ ಇದು ಬಾವಿ ಅದರ ಇದೆ ನೋಡಿ ಫ್ರೆಂಡ್ಸ್. ಇದು ಇಂಥ ಒಂದು ಜಾಗವನ್ನು ನೀವು ನೋಡಲಿಕ್ಕಿಲ್ಲ. ಅಯ್ಯೋ, ಹೇಗನ್ಸುತ್ತಿದೆ ಹೇಳು. ಇದೊಂದು ಅದ್ಭುತವಾದ ಸ್ಥಳ ಗಾಯ್ಸ್. ಯಾರು ಕೂಡ ಇಲ್ಲಿ ಇದುವರೆಗೆ ಯಾರು ಬಂದಿರಲಿಕ್ಕಿಲ್ಲ ನಮ್ಮ ಊರಿನವರು ಬಿಟ್ಟು. ಈ ಸ್ಥಳವನ್ನು ಯಾವಾಗಲೇ ನಾವು ನಿಮಗೆ ತೋರಿಸಬೇಕಿತ್ತು, ಆದರೆ ಇದಕ್ಕೆ ಟೈಮ್ ಬಂದದ್ದು ಇವತ್ತು ಅಂತ ಕಾಣುತ್ತೆ. ಇಲ್ಲಿಗೆ ನೀವು ಬರಬೇಕು ಗಾಯ್ಸ್. ನೀವು ನಾವು ಫಾಲ್ಸನ್ನು ನೀವು ನೋಡಬೇಕು. ಸಾಧಾರಣ ಎಷ್ಟು ಅಡಿ ಇರ್ಬೋದು ಸ್ವಲ್ಪ? ಇದೊಂದು 70-80 ಅಡಿ ಅಷ್ಟು ಇರ್ಲಿಕ್ಕಿಲ್ಲ ಫ್ರೆಂಡ್ಸ್. ಒಂದು ಗೊತ್ತಿಲ್ಲ, ಅಂದಾಜೊಂದು 60-14 20 ಮೀಟರ್. ಒಂದು 25 ಅಡಿ ಇರ್ಬೋದು ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಇದು ಒಂದು 15-20 ಅಷ್ಟು ಅಡಿ ಇರ್ಬೋದು. ಒಂದು ಒಳ್ಳೆಯ ಒಂದು ವ್ಯೂ ಇದೆ ನೋಡಿ ಫ್ರೆಂಡ್ಸ್. ಬೀಳ್ತಾ ಇದ್ದೇನೆ, ಬಿದ್ದ ಟಾಡಾ. ನೋಡಿ ಗೈಸ್, ಕಣ್ಣಾರೆ ನೋಡಿ ನಮ್ಮ ವಾಟರ್ ಫಾಲ್ಸ್. ಅಯ್ಯೋ ದೇವ, ನಮ್ಮ ಊರಿನ ಸ್ವರ್ಗ ಅಂದ್ರೆ ಇದುವೇ ನೋಡಿ. ಕಣ್ಣಾರೆ ನೋಡಿ. ಇದರ ಹತ್ತಿರ ಹೋಗಿ ನಿಂತರೆ ಅಲ್ಲಿಂದ ಮೇಲಿಂದ ನೀರು ಸ್ಪ್ರೆಡ್ ಆಗಿ ಬರುತ್ತೆ. ಅದು ಮುಖಕ್ಕೆ ಬೀಳುವಾಗ ಅದರ ಒಂದು ಸುಖವೇ ಬೇರೆ. ನೋಡ್ಬೋದು, ಸ್ವಲ್ಪ ಮಂಜಾಗಿ ಬರ್ತಾ ಮಂಜು ಫ್ರೆಂಡ್ಸ್. ಇದು ಅಂದರೆ ಇದರ ಹತ್ತಿರ ಒಂದೊಂದು ಮನೆಗಳಿವೆ. ಇದು ಎಷ್ಟು ಸೇಫ್ ಅಂತ ನನಗೆ ಗೊತ್ತಿಲ್ಲ. ಇದು ತುಂಬ ವರ್ಷ ಕಳೆದ ನಂತರ ನೋಡಿದರೆ ಇದು ಎಲ್ಲ ಜರಿದು ಬೀಳಲಿಕ್ಕೆ ಚಾನ್ಸಸ್ ಇದೆ. ಗಾಯ್ಸ್, ನಿಮಗೆ ಈ ಸ್ಥಳಕ್ಕೆ ಬರಬೇಕಂದ್ರೆ ನೀವು ಮಳೆಗಾಲದಲ್ಲೇ ಬರಬೇಕು. ಯಾಕಂದರೆ ಬೇಸಿಗೆ ಕಾಲದಲ್ಲಿ ಇಲ್ಲಿ ನೀರು ಇರುವುದಿಲ್ಲ. ಇದು ನಮ್ಮ ಕಾಡು ಪ್ರದೇಶಗಳಲ್ಲಿ ಇರುವ ನೀರೆಲ್ಲ ಒಟ್ಟಾಗಿ ಹರಿದು ಬರುವಂಥ ಒಂದು ಸ್ಥಳ. ನಿಮಗೆ ಈ ಸ್ಥಳಕ್ಕೆ ಬರಬೇಕು, ನೋಡಬೇಕು ಅಂತ ಆಸೆ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಮೈ ನಂಬರ್ ಇಸ್ 9744. ಹೇಳೋದಿಲ್ಲ, ಮರಿಬೇಡಿ. ಯಾರ
ಪ್ರಕೃತಿಯನ್ನ ಯಾರು ಇಷ್ಟಪಡ್ತಾರೋ ಅವರು ಇಂಥ ಸ್ಥಳಕ್ಕೆ ಬರಬೇಕು ಗಾಯ್ಸ್. ಮತ್ತೊಂದು ನೋಡಿ ಫ್ರೆಂಡ್ಸ್, ಅಲ್ಲಿ ಮೇಲೆ ನೋಡಿ ಫ್ರೆಂಡ್ಸ್, ನಾವು ಹೇಳಿದ ಪ್ರಕಾರ ಮಣ್ಣು ಜರಿದು ಬಿದ್ದಿದೆ. ಇದು ಯಾವಾಗ ಬೀಳ್ತದೋ ಗೊತ್ತಿಲ್ಲ. ಬೀಳುವ ಮುಂಚೆ ನಾವು ಇಲ್ಲಿಂದ ಪಲಾಯನ ಆದರೆ ಅದು ನಮಗೆ ಒಳ್ಳೆಯದು. ನಾವು ಇಲ್ಲಿ ಮಣ್ಣಿನಡಿ ಪಾಲು ಒಳ್ಳೆ ಗಾಳಿ ಬರ್ತಾ ಇದೆ ಫ್ರೆಂಡ್ಸ್. ಅದು ನೀರಿನ ಫೋರ್ಸ್ ಇದೆ ಅಲ್ಲ, ಅದಕ್ಕೆ ಆದ್ರಿಂದ ನೀರು ಕಲ್ಲಿಗೆ ಬಿದ್ದು ಅಲ್ಲಿಂದ ಸಡ್ಡದ ನೀರು ನಮ್ಮ ಮುಖಕ್ಕೆ ಬರ್ತಾ ಉಂಟು. ರೋಹಿತನಿಗೆ ಉಪದ್ರ ಜಾಸ್ತಿ ಗಾಯ್ಸ್. ಈಗ ಹಾರಿ ಹಾರಿ ಹೋಗ್ತಾ ಇದ್ದಾನೆ ರೋಹಿತ್. ಬಿದ್ರೆ ನಿಮಗೆ ಒಂದು ಒಳ್ಳೆ ಸೀನ್ ಸಿಗ್ಬೋದು. ಗೈಸ್, ನಮ್ಮ ಈ ವಿಡಿಯೋ ಇಲ್ಲಿ ಮುಕ್ತಾಯವಾಗ್ತಾ ಇದೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ನಿರ್ದೇಶಗಳನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಕೊನೆಯದಾಗಿ ಗಂಟೆ ಬಡೀರಿ. ಬಡೀರಿ. ಗುಡ್ ಬೈ.